ನಮಸ್ತೆ ಎಲ್ರಿಗೂ. ಸಿದ್ದರಾಮಯ್ಯನವರ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಯಾಕೆ ಅಂತ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಡಿಮೆ ಅಂತಂದರೂ ಕೂಡ 2,000 ರೂಪಾಯಿ ಸಿಗ್ತಾ ಇರೋ ಅಂಥದ್ದು. ಹಾಗಾದರೆ ಯಾವ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಹಣ ಸಿಗುತ್ತೆ ಮತ್ತು ಯಾವ ರೀತಿಯಾಗಿ ಅರ್ಜಿ ಹಾಕುವಂಥದ್ದು ಹೇಗೆ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದೊಳಗಡೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದೀರಾ ಅಂತಂದರೆ 2,000 ರೂಪಾಯಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತೇನೆ. ಒಂದು ವೇಳೆ ನೀವೇನಾದರೂ ಪೋಷಕರಾಗಿದ್ದೀರಾ, ನಿಮಗೂ ಕೂಡ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಾಗಿದ್ದಾರೆ ಅಂತ ಅಂದರೆ, ಸ್ಕೂಲ್ಗೆ ಹೋಗ್ತಿದ್ದಾರೆ ಅಥವಾ ಕಾಲೇಜ್ಗೆ ಹೋಗ್ತಿದ್ದಾರೆ ಅಂತ ಅಂದರೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತೇನೆ. ಸೊ ನಿಮಗೆ ಒಂದು ತುಂಬಾ ಉಪಯುಕ್ತವಾದಂತಹ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಇದ್ದಾವೆ. ಇದು ಕೂಡ ಒಂದು ಗ್ಯಾರಂಟಿ ಯೋಜನೆ ರೀತಿಯೇ ಇರಬಹುದು. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಪಂಚ ಗ್ಯಾರಂಟಿಗಳನ್ನು ಈಗಾಗಲೇ ತಂದಿರುವಂಥದ್ದು. ಅದರಲ್ಲಂತೂ ಗೃಹಲಕ್ಷ್ಮಿ ಯೋಜನೆ ಅಂತೂ ತುಂಬಾ ಪ್ರಾಮುಖ್ಯತೆಯನ್ನು ಗಳಿಸಿರುವಂಥದ್ದು. ನಮ್ಮ ರಾಜ್ಯದ ಯೋಜನೆಯನ್ನು ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಯೋಜನೆಯನ್ನು ಆಲ್ರೆಡಿ ತಂದಿದ್ದಾರೆ ಅಂತಲೇ ಹೇಳಬಹುದು. ಸೊ ಎಲ್ಲ ಯೋಜನೆಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದಾವೆ. ಗೃಹಲಕ್ಷ್ಮಿ ಪೆಂಡಿಂಗಲ್ಲಿ ಇಟ್ಟರೂ ಕೂಡ ಹಣವನ್ನು ಕಂಪಲ್ಸರಿಯಾಗಿ ಕೊಡ್ತಾ ಇದ್ದಾರೆ, ಎಲ್ರಿಗೂ ಜಮಾ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಶಕ್ತಿ ಯೋಜನೆ ಆಗಿರಬಹುದು, ಮತ್ತು ಅನ್ನಭಾಗ್ಯ ಯೋಜನೆ ಆಗಿರಬಹುದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಎಲ್ಲ ಕೂಡ ನಡ್ಕೊಂಡು ಬರ್ತಾ ಇದೆ. ಆದರೆ ಇನ್ನೊಂದು ಯೋಜನೆ ಇತ್ತು, ಯುವ ನಿಧಿ ಯೋಜನೆ. ಯುವ ನಿಧಿ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ಏನು ಡಿಗ್ರಿ ಮಾಡಿರ್ತಾರೆ ಅಲ್ವಾ, ಅಥವಾ ಡಿಪ್ಲೊಮೊ ಮಾಡಿರೋವಂಥವ್ರಿಗೆ, ಇಂಥವ್ರಿಗೆಲ್ಲ ಕೂಡ ಹಣ ಅನ್ನುವಂಥದ್ದು ಕೊಡ್ತೀವಿ ಅಂತ ಹೇಳಿದರು. ಅಂದರೆ ಕೆಲಸ ಮಾಡ್ತಲೇ ಇರೋವಂಥವ್ರಿಗೆ. ಆದರೆ 1-2 ಕಂತಿನ ಹಣ ಹಾಕಿರಬಹುದು, ಜಮಾ ಮಾಡಿರಬಹುದು ವಿನಃ ಬೇರೆ ಮತ್ತೆ ಇನ್ನು ಮುಂದಿನ ಕಂತಿನ ಹಣ ಅನ್ನುವಂಥದ್ದಂತೂ ಜಮಾ ಮಾಡಲೇ ಇಲ್ಲ. ವಿದ್ಯಾರ್ಥಿಗಳು ಕೂಡ ಒಂದು ಸಲ ಕೇಳಿಬಿಟ್ಟು ಸುಮ್ಮನೆ ಆಗೋಗ್ತಾರೆ. ಇವರು ಮಹಿಳೆಯರು ಹೇಗೆ ಗೃಹಲಕ್ಷ್ಮಿ ಬಂದಿಲ್ಲ ಅಂದರೆ ಆಕ್ರೋಶ ವ್ಯಕ್ತಪಡಿಸ್ತಾರೋ ಆ ರೀತಿ ಅಂತೂ ಇವರು ವ್ಯಕ್ತಪಡಿಸೋದಿಲ್ಲ. ಸೊ ಯುವ ನಿಧಿ ಅಂತೂ ಬರ್ತಾನೆ ಇಲ್ಲ. ಯಾವುದೇ ರೀತಿ ಸ್ಕಾಲರ್ಶಿಪ್ ಯೋಜನೆಗಳ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಸರ್ಕಾರ. ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಜಾಸ್ತಿ ಗಮನವನ್ನು ವಹಿಸ್ತಾ ಇತ್ತು ಅಂತ ಹೇಳ್ಬೋದು. ಹಾಗಾದರೆ 2,000 ರೂಪಾಯಿ ಬರುವಂಥದ್ದು ಯಾವ ಯೋಜನೆಯ ಅಡಿಯಲ್ಲಿ ಅಂತ ಅಂದರೆ ನಿಮಗೆ ಗೊತ್ತಿರಬಹುದು, ವಿದ್ಯಾಸಿರಿ. ಒಂದು ವಿದ್ಯಾಸಿರಿ ಯೋಜನೆ ಅಂತ ನೆನಪಾಗಿದ ತಕ್ಷಣ ನಿಮಗೆ ಸ್ಕಾಲರ್ಶಿಪ್ಗಳು ನೆನಪಾಗ್ತಾ ಇರ್ತವೆ. ಸೊ ಮುಂಚೆ ಅಂತೂ ಹೇಗೆ ಅಂತ ಅಂದರೆ, ಮುಂಚೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಇವಾಗ ಏನು ಬಂತು ಅಲ್ವಾ, ಅದಕ್ಕಿಂತ ಮುಂಚೆ ಈ ಎಲ್ಲ ಯೋಜನೆಗಳು ಏನಿದ್ದಾವೆ ಅಲ್ವಾ, ವಿದ್ಯಾಸಿರಿ ಯೋಜನೆಯಿಂದ ಆಗಿರ್ಬೋದು, ಬೇರೆ ಬೇರೆ ಸ್ಕಾಲರ್ಶಿಪ್ಪಿಂದ ಆಗಿರ್ಬೋದು, ಎಷ್ಟು ಅಂತ ಅಂದರೆ ಡಿಗ್ರಿ ಮಾಡಿರೋಂಥವ್ರಿಗೆ ಲೇಬರ್ ಕಾರ್ಡ್ ಇದನ್ನೆಲ್ಲ ಕೂಡ ಸೇರಿಸ್ಕೊಂಡು ಎಲ್ಲ ಹೇಳಬೇಕು ಅಂತಂದರೆ ಒಂದು 30,000ವರೆಗೂ ಕೂಡ ಸ್ಕಾಲರ್ಶಿಪ್ ಬರ್ತಿತ್ತು. ಇನ್ನು ಸ್ಕೂಲ್ ವಿದ್ಯಾರ್ಥಿಗಳಿಗಾಗಿದ್ರೆ 15,000 ಇಲ್ಲಿವರೆಗೂ ಈ ಥರ ಬರ್ತಾ ಇತ್ತು. ಆದರೆ ಇವಾಗ ಅಷ್ಟಾಗಿ ಗಮನ ವಹಿಸಿರಲಿಲ್ಲ ಒಂದು ವರ್ಷದಿಂದ, ಮತ್ತು ಈ ವರ್ಷದಲ್ಲೂ ಕೂಡ. ಆದರೆ ಇವಾಗ ಸಿದ್ದರಾಮಯ್ಯನವರು ಕೂಡ ಗಮನ ವಹಿಸಿರುವಂಥದ್ದು. ಸೊ 2,000 ರೂಪಾಯಿ ವಿದ್ಯಾರ್ಥಿಗಳಿಗೆ ಕೊಡಬೇಕು ವಿದ್ಯಾಸಿರಿ ಯೋಜನೆಯ ಮುಖಾಂತರ ಅಂತ ವಿಚಾರವನ್ನು ಮಾಡಿರುವಂಥದ್ದು. ಮತ್ತು ಮಡಿವಾಳ ಸಮುದಾಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅವರಿಗೆ ಹಾಸ್ಟೆಲ್ ಅವಕಾಶ ಅಂದರೆ ಸೌಲಭ್ಯವನ್ನು ಕೂಡ ಕೊಡಬೇಕು ಅಂತ ವಿಚಾರವನ್ನು ಮಾಡಿರುವಂಥದ್ದು. ಸೊ ಹೇಳಿದ್ದಾರೆ, ವಿಚಾರ ಮಾಡಿದ್ದಾರೆ, 2,000 ರೂಪಾಯಿ ಅನ್ನೋದು ಸಿಗುತ್ತೆ ಅಂತ. ಬಟ್ ಯಾವಾಗಿಂದ ಜಾರಿಗೆ ಬರುತ್ತೆ, ಜಾರಿಗೆ ಬಂದ ಮೇಲೇ ನೋಡಬೇಕು. ಒಟ್ಟಿನಲ್ಲಿ ನಿಮ್ಮ ಒಂದು ಮಕ್ಕಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಥವಾ ನೀವು ವಿದ್ಯಾರ್ಥಿಗಳಾಗಿದ್ದೀರಾ ಅಂತ ಅಂದರೆ ನಿಮಗೂ ಕೂಡ ಸ್ಕಾಲರ್ಶಿಪ್ ಬರ್ತಾ ಇದೆಯಾ ಇಲ್ವಾ ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋವಂಥದ್ದು. ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.